ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಅಪ್ಡೇಟ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ನಾವು ಪ್ರತಿದಿನ ಷೇರು ಮಾರುಕಟ್ಟೆಯ ಪ್ರಮುಖ ಅಪ್ಡೇಟ್ಗಳು, ಬಿಸಿನೆಸ್ ನ್ಯೂಸ್, ಭಾರತೀಯ ಹಾಗೂ ಅಂತರರಾಷ್ಟ್ರೀಯ ಆರ್ಥಿಕ ಸುದ್ದಿಗಳು, IPO, ಸ್ಟಾಕ್ ಮಾರ್ಕೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಸಂಬಂಧಿತ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ನೀಡುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ಕೇವಲ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ಇಲ್ಲಿ ನೀಡಿರುವ ಮಾಹಿತಿಯನ್ನು ಯಾವುದೇ ರೀತಿಯ ಹೂಡಿಕೆ ಸಲಹೆ ಎಂದು ಪರಿಗಣಿಸಬೇಡಿ. ಷೇರು ಮಾರುಕಟ್ಟೆ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯಾವುದೇ ಹೂಡಿಕೆ ಮಾಡುವ ಮೊದಲು ನಿಮ್ಮ ಸ್ವಂತ ಸಂಶೋಧನೆ ಮಾಡಿ ಅಥವಾ ಅರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಇಂದು ಭಾರತೀಯ ಷೇರು ಮಾರುಕಟ್ಟೆಯ ಪ್ರಮುಖ ಸೂಚ್ಯಂಕ ನಿಫ್ಟಿ 50 ಏರಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ನಿಫ್ಟಿ 82.30 ಅಂಕಗಳ ಏರಿಕೆ ಕಂಡು 24,168 ಮಟ್ಟದಲ್ಲಿ ಕ್ಲೋಸ್ ಆಗಿದೆ. ದಿನದ ವಹಿವಾಟಿನಲ್ಲಿ ನಿಫ್ಟಿ 24,073 ಮಟ್ಟದಲ್ಲಿ ಆರಂಭವಾಗಿ 24,189 ಗರಿಷ್ಠ ಮಟ್ಟವನ್ನು ತಲುಪಿತು. ಕನಿಷ್ಠ ಮಟ್ಟ 24,036 ಆಗಿದ್ದು, ದಿನದ ಕೊನೆಯಲ್ಲಿ ಶೇಕಡಾ 0.34ರಷ್ಟು ಏರಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ಸುದ್ದಿ ಜಾಗತಿಕ ಮಾರುಕಟ್ಟೆಗಳಿಗೆ ಧನಾತ್ಮಕ ವಾತಾವರಣವನ್ನು ನೀಡಿದೆ. ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿರುವುದು ಭಾರತೀಯ ಮಾರುಕಟ್ಟೆಗೆ ಹೆಚ್ಚುವರಿ ಬೆಂಬಲ ನೀಡಿದೆ. ವಿದೇಶಿ ಹೂಡಿಕೆದಾರರ ಖರೀದಿ ಮತ್ತು ರೂಪಾಯಿಯ ಬಲವೂ ಮಾರುಕಟ್ಟೆಯ ಏರಿಕೆಗೆ ಕಾರಣವಾಗಿದೆ. ದಿನದ ಕೊನೆಯ ಅವಧಿಯಲ್ಲಿ ಬಲವಾದ ಖರೀದಿ ಕಂಡುಬಂದಿದ್ದು, ನಿಫ್ಟಿ 24,200 ಮಟ್ಟದ ಸಮೀಪದಲ್ಲಿ ಮುಕ್ತಾಯಗೊಂಡಿದೆ. ತಾಂತ್ರಿಕವಾಗಿ 24,000 ಮಟ್ಟ ಪ್ರಮುಖ ಬೆಂಬಲವಾಗಿದ್ದು, 24,200 ಮಟ್ಟ ಪ್ರಮುಖ ಪ್ರತಿರೋಧವಾಗಿದೆ. 24,200 ಮಟ್ಟದ ಮೇಲೆ ಸ್ಥಿರವಾದ ಬ್ರೇಕ್ಔಟ್ ಸಿಕ್ಕರೆ ನಿಫ್ಟಿ 24,300 ರಿಂದ 24,500 ಮಟ್ಟದವರೆಗೆ ಸಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಮಾರುಕಟ್ಟೆಯ ಧೋರಣೆ ಇನ್ನೂ ಧನಾತ್ಮಕವಾಗಿದ್ದು, ಹೂಡಿಕೆದಾರರ ವಿಶ್ವಾಸ ಮುಂದುವರಿದಿದೆ. ಇಂದು ಭಾರತೀಯ ಷೇರು ಮಾರುಕಟ್ಟೆಯ ಪ್ರಮುಖ ಸೂಚ್ಯಂಕ ಸೆನ್ಸೆಕ್ಸ್ ಏರಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ಸೆನ್ಸೆಕ್ಸ್ 254.36 ಅಂಕಗಳ ಏರಿಕೆ ಕಂಡು 77,409.98 ಮಟ್ಟದಲ್ಲಿ ದಿನದ ವಹಿವಾಟು ಮುಗಿಸಿದೆ. ದಿನದ ಆರಂಭದಲ್ಲಿ ಮಾರುಕಟ್ಟೆ ಸ್ವಲ್ಪ ಒತ್ತಡದಲ್ಲಿದ್ದರೂ, ನಂತರ ಖರೀದಿದಾರರು ಮತ್ತೆ ಸಕ್ರಿಯರಾಗಿದ್ದು ಸೂಚ್ಯಂಕವನ್ನು ಮೇಲಕ್ಕೆ ಕೊಂಡೊಯ್ದರು. ಇಂದು ಸೆನ್ಸೆಕ್ಸ್ 77,131 ಮಟ್ಟದಲ್ಲಿ ಆರಂಭವಾಗಿ 77,492 ಗರಿಷ್ಠ ಮಟ್ಟವನ್ನು ತಲುಪಿತು. ದಿನದ ಕನಿಷ್ಠ ಮಟ್ಟ 76,953 ಆಗಿತ್ತು. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ಸುದ್ದಿ ಜಾಗತಿಕ ಮಾರುಕಟ್ಟೆಗಳಿಗೆ ಧನಾತ್ಮಕ ವಾತಾವರಣವನ್ನು ನೀಡಿದೆ. ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿರುವುದು ಮತ್ತು ವಿದೇಶಿ ಹೂಡಿಕೆದಾರರ ಖರೀದಿ ಭಾರತೀಯ ಮಾರುಕಟ್ಟೆಗೆ ಬೆಂಬಲ ನೀಡಿದೆ. ದಿನದ ಕೊನೆಯ ಅವಧಿಯಲ್ಲಿ ಬಲವಾದ ಖರೀದಿ ಕಂಡುಬಂದಿದ್ದು, ಸೆನ್ಸೆಕ್ಸ್ ದಿನದ ಗರಿಷ್ಠ ಮಟ್ಟದ ಸಮೀಪದಲ್ಲೇ ಮುಕ್ತಾಯಗೊಂಡಿದೆ. ತಾಂತ್ರಿಕವಾಗಿ 77,000 ಮಟ್ಟ ಪ್ರಮುಖ ಬೆಂಬಲವಾಗಿದ್ದು, 77,500 ಮಟ್ಟ ಪ್ರಮುಖ ಪ್ರತಿರೋಧವಾಗಿದೆ. 77,500 ಮಟ್ಟದ ಮೇಲೆ ಸ್ಥಿರವಾದ ಬ್ರೇಕ್ಔಟ್ ಸಿಕ್ಕರೆ ಸೆನ್ಸೆಕ್ಸ್ 78,000 ಮಟ್ಟದತ್ತ ಸಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಮಾರುಕಟ್ಟೆಯ ಧೋರಣೆ ಇನ್ನೂ ಧನಾತ್ಮಕವಾಗಿದ್ದು, ಹೂಡಿಕೆದಾರರ ವಿಶ್ವಾಸ ಮುಂದುವರಿದಿದೆ. ಇಂದು ಫಿ ಮತ್ತು ಡಿ ಹೂಡಿಕೆದಾರರ ಚಟುವಟಿಕೆ ಮಾರುಕಟ್ಟೆಗೆ ಉತ್ತಮ ಬೆಂಬಲ ನೀಡಿದೆ. ಜೂನ್ 17 ರಂದು ಡಿಗಳು ಒಟ್ಟು 16,611 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿ, 15,050 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿವೆ. ಇದರ ಫಲವಾಗಿ 1,561 ಕೋಟಿ ರೂಪಾಯಿಗಳ ನಿವ್ವಳ ಖರೀದಿ ದಾಖಲಾಗಿದೆ. ಅದೇ ವೇಳೆ ಫಿಗಳು 14,806 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿ, 14,704 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿವೆ. ಇದರ ಪರಿಣಾಮವಾಗಿ 101 ಕೋಟಿ ರೂಪಾಯಿಗಳ ನಿವ್ವಳ ಖರೀದಿ ಕಂಡುಬಂದಿದೆ. ದೇಶೀಯ ಹೂಡಿಕೆದಾರರು ಮತ್ತು ವಿದೇಶಿ ಹೂಡಿಕೆದಾರರು ಇಬ್ಬರೂ ಖರೀದಿದಾರರಾಗಿ ಕಾಣಿಸಿಕೊಂಡಿರುವುದು ಮಾರುಕಟ್ಟೆಗೆ ಧನಾತ್ಮಕ ಸಂಕೇತವಾಗಿದೆ. ಡಿಗಳ ಬಲವಾದ ಖರೀದಿ ಭಾರತೀಯ ಮಾರುಕಟ್ಟೆಯ ಮೇಲಿನ ವಿಶ್ವಾಸವನ್ನು ತೋರಿಸುತ್ತಿದೆ. ಫಿಗಳು ಸಹ ಮಾರಾಟದ ಬದಲು ಖರೀದಿ ಕಡೆಗೆ ತಿರುಗಿರುವುದು ಹೂಡಿಕೆದಾರರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಮುಂದಿನ ದಿನಗಳಲ್ಲಿ ಫಿ ಮತ್ತು ಡಿ ಖರೀದಿ ಮುಂದುವರಿದರೆ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ. ಇಂದು ನಿಫ್ಟಿ 50 ಸೂಚ್ಯಂಕದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಟಾಪ್ ಗೇನರ್ಸ್ ಷೇರುಗಳ ಬಗ್ಗೆ ತಿಳಿದುಕೊಳ್ಳೋಣ.
ಮೊದಲ ಸ್ಥಾನದಲ್ಲಿ ಮ್ಯಾಕ್ಸ್ ಹೆಲ್ತ್ಕೇರ್ ಇದ್ದು, ಷೇರು 6.46% ಏರಿಕೆ ಕಂಡಿದೆ. ಎರಡನೇ ಸ್ಥಾನದಲ್ಲಿ ಇಂಡಗೋ 2.78% ಏರಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ಮೂರನೇ ಸ್ಥಾನದಲ್ಲಿ ಅದಾನಿ ಎಂಟರ್ಪ್ರೈಸಸ್ 2.71% ಲಾಭ ದಾಖಲಿಸಿದೆ. ನಾಲ್ಕನೇ ಸ್ಥಾನದಲ್ಲಿ ಟ್ರೆಂಟ್ 2.55% ಹಾಗೂ ಐದನೇ ಸ್ಥಾನದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ 1.96% ಏರಿಕೆಯಾಗಿದೆ. ಇದರ ಜೊತೆಗೆ ಎನ್ಟಿಪಿಸಿ, ಎಚ್ಡಿಎಫ್ಸಿ ಬ್ಯಾಂಕ್, ಎಚ್ಡಿಎಫ್ಸಿ ಲೈಫ್, ಎಸ್ಬಿಐ, ಐಚಾ ಮೋಟಾರ್ಸ್, ಪವರ್ ಗ್ರಿಡ್, ಅದಾನಿ ಪೋರ್ಟ್ಸ್, ಎಸ್ಬಿಐ ಲೈಫ್, ಟಾಟಾ ಸ್ಟೀಲ್, ಹಿಂದೂಸ್ತಾನ್ ಯೂನಿಲಿವರ್, ಜಿಯೋ ಫೈನಾನ್ಷಿಯಲ್, ಜೆಎಸ್ಡಬ್ಲ್ಯೂ ಸ್ಟೀಲ್, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಸಿಪ್ಲಾ ಸೇರಿದಂತೆ ಹಲವು ಷೇರುಗಳು ಲಾಭದಲ್ಲಿ ದಿನಾಂತ್ಯ ಕಂಡಿವೆ. ಇಂದಿನ ವಹಿವಾಟಿನಲ್ಲಿ ಹೆಲ್ತ್ಕೇರ್, ಬ್ಯಾಂಕಿಂಗ್, ಡಿಫೆನ್ಸ್, ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಹಣಕಾಸು ಕ್ಷೇತ್ರದ ಷೇರುಗಳಲ್ಲಿ ಉತ್ತಮ ಖರೀದಿ ಕಂಡುಬಂದಿದೆ. ಮಾರುಕಟ್ಟೆಯಲ್ಲಿ ಖರೀದಿದಾರರ ಬಲ ಹೆಚ್ಚಾಗಿರುವುದರಿಂದ ನಿಫ್ಟಿ ಹಸಿರು ಬಣ್ಣದಲ್ಲಿ ಮುಕ್ತಾಯಗೊಂಡಿದೆ. ಇಂದು ನಿಫ್ಟಿ 50 ಸೂಚ್ಯಂಕದಲ್ಲಿ ಕೆಲವು ಪ್ರಮುಖ ಷೇರುಗಳು ಒತ್ತಡಕ್ಕೆ ಒಳಗಾಗಿ ನಷ್ಟದಲ್ಲಿ ದಿನಾಂತ್ಯ ಕಂಡಿವೆ. ಇಂದಿನ ಅತಿ ಹೆಚ್ಚು ಕುಸಿತ ಕಂಡ ಷೇರು ಐಚಾ ಮೋಟಾರ್ಸ್ ಆಗಿದ್ದು, 2.31% ಇಳಿಕೆಯಾಗಿದೆ. ಎರಡನೇ ಸ್ಥಾನದಲ್ಲಿ ಡಾಬರ್ 2.18% ಕುಸಿತ ಕಂಡಿದೆ. ಮೂರನೇ ಸ್ಥಾನದಲ್ಲಿ ಟೈಟನ್ 1.92% ಹಾಗೂ ನೆಸ್ಲೆ ಇಂಡಿಯಾ 1.86% ಇಳಿಕೆ ದಾಖಲಿಸಿವೆ. ಇದರ ನಂತರ ಬ್ರಿಟಾನಿಯಾ, ಬಜಾಜ್ ಫೈನಾನ್ಸ್, ಬಜಾಜ್ ಎಸ್ರು, ಏಷಿಯನ್ ಪೇಂಟ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಮೆರಕೋ ಷೇರುಗಳು ಕೂಡ ನಷ್ಟದಲ್ಲಿ ಮುಕ್ತಾಯಗೊಂಡಿವೆ. ಇನ್ನು ಐಟಿಸಿ, ಎಸ್ಬಿಐ ಲೈಫ್, ಎಸ್ಎ ಬ್ಯಾಂಕ್, ಕೋಟಕ್ ಮಹಿಂದ್ರಾ ಬ್ಯಾಂಕ್, ಎಚ್ಡಿಎಫ್ಸಿ ಲೈಫ್, ಎಚ್ಡಿಎಫ್ಸಿ ಬ್ಯಾಂಕ್, ಪವರ್ ಗ್ರಿಡ್, ರಿಲಯನ್ಸ್ ಇಂಡಸ್ಟ್ರೀಸ್, ಗ್ರಾಸಿಮ್ ಮತ್ತು ಲಾಸನ್ ಮತ್ತು ಟೂಬ್ರೋ ಷೇರುಗಳಲ್ಲಿಯೂ ಮಾರಾಟದ ಒತ್ತಡ ಕಂಡುಬಂದಿದೆ. ಇಂದು ಗ್ರಾಹಕ ಉತ್ಪನ್ನಗಳು, ಹಣಕಾಸು ಸೇವೆಗಳು ಮತ್ತು ಆಯ್ದ ಬ್ಯಾಂಕಿಂಗ್ ಷೇರುಗಳಲ್ಲಿ ಲಾಭಾಂಶ ವಸೂಲಿ ಹಾಗೂ ಮಾರಾಟದ ಒತ್ತಡ ಹೆಚ್ಚಾಗಿದ್ದರಿಂದ ಈ ಷೇರುಗಳು ಕುಸಿತ ಕಂಡಿವೆ. ಆದರೆ ಒಟ್ಟಾರೆ ಮಾರುಕಟ್ಟೆ ಧನಾತ್ಮಕವಾಗಿಯೇ ಮುಕ್ತಾಯಗೊಂಡಿದ್ದು, ಕೆಲವು ಆಯ್ದ ಷೇರುಗಳಲ್ಲಿ ಮಾತ್ರ ದುರ್ಬಲತೆ ಕಂಡುಬಂದಿದೆ. ಭಾರತದ ಸ್ಟಾರ್ಟ್ಅಪ್ಗಳಿಗೆ ಯುರೋಪ್ನಿಂದ ಭಾರೀ ಆಸಕ್ತಿ ವ್ಯಕ್ತವಾಗಿದೆ. ಫ್ರಾನ್ಸ್ನ ನೈಸ್ ನಗರದಲ್ಲಿ ನಡೆದ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು ಹಾಗೂ ಯುರೋಪಿನ ದೊಡ್ಡ ಕಂಪನಿಗಳು ಒಂದೇ ವೇದಿಕೆಯಲ್ಲಿ ಸೇರಿದ್ದವು. ಎಐ, ಸೆಮಿಕಂಡಕ್ಟರ್, ಸ್ಪೇಸ್, ಡಿಫೆನ್ಸ್ ಮತ್ತು ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರಗಳಲ್ಲಿ ಭಾರತ-ಫ್ರಾನ್ಸ್ ಸಹಕಾರ ಹೆಚ್ಚಿಸಲು ಈ ಕಾರ್ಯಕ್ರಮ ಪ್ರಮುಖ ವೇದಿಕೆಯಾಗಿತ್ತು. ಚಾರಾ ಟೆಕ್ನಾಲಜೀಸ್ ಕಂಪನಿಯು ಯುರೋಪಿನ ಗ್ರಾಹಕರು ಮತ್ತು ವಿತರಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯುತ್ತಿದೆ. ಕಂಪನಿ ಈಗಾಗಲೇ ಯುರೋಪ್ನಲ್ಲಿ ತನ್ನ ವ್ಯವಹಾರ ವಿಸ್ತರಿಸುತ್ತಿದೆ. ಸ್ಪೇಸ್ ಸ್ಟಾರ್ಟ್ಅಪ್ ಕಾಸ್ಮೋಸ್ ಪ್ರಕಾರ, ಈಗ ಯುರೋಪಿನ ಕಂಪನಿಗಳು ಭಾರತೀಯ ರಾಕೆಟ್ ತಂತ್ರಜ್ಞಾನವನ್ನು ಗಂಭೀರವಾಗಿ ಪರಿಗಣಿಸುತ್ತಿವೆ. ಎಜಿಎನ್ಐಟಿ ಸೆಮಿಕಂಡಕ್ಟರ್ಸ್ ಕಂಪನಿಯು ಫ್ರೆಂಚ್ ಹೂಡಿಕೆದಾರರು ಹಾಗೂ ಡಿಫೆನ್ಸ್ ಕಂಪನಿಗಳೊಂದಿಗೆ ಮಹತ್ವದ ಮಾತುಕತೆ ನಡೆಸಿದೆ. ಐಐಟಿ ರೋಪಣ್ನ ಅನ್ನಂ, ಎಐ ಮತ್ತು ಸಂಜೆಂಟಾ ಕಂಪನಿಗಳು ಎಐ ಆಧಾರಿತ ಕೃಷಿ ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಒಪ್ಪಂದ ಮಾಡಿಕೊಂಡಿವೆ. ಐಐಟಿ ಬೊಂಬೆಯ ಆರ್ಐ ಯೋಜನೆ ಭಾರತೀಯ ಭಾಷೆಗಳು, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಸ್ಪೀಚ್ ಟು ಸ್ಪೀಚ್ ಟ್ರಾನ್ಸ್ಲೇಷನ್ ತಂತ್ರಜ್ಞಾನವನ್ನು ಪ್ರದರ್ಶಿಸಿದೆ. ತಜ್ಞರ ಅಭಿಪ್ರಾಯದಂತೆ, ಮುಂದಿನ 10 ವರ್ಷಗಳಲ್ಲಿ ಸ್ಟಾರ್ಟ್ಅಪ್ಗಳು ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ವಹಿಸಲಿವೆ. ಭಾರತದಲ್ಲಿ ಪ್ರತಿಭೆ, ತಂತ್ರಜ್ಞಾನ ಮತ್ತು ಬಂಡವಾಳದ ಕೊರತೆ ಇಲ್ಲ. ಸರಿಯಾದ ಅನುಷ್ಠಾನದಿಂದ ಕ್ಷೇತ್ರವು ಭಾರತದ ಮುಂದಿನ ಬೆಳವಣಿಗೆಯ ಎಂಜಿನ್ ಆಗಬಹುದು. ಭಾರತದಲ್ಲಿ ಚಿನ್ನದ ಆಮದು ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ಕೇಂದ್ರ ಸರ್ಕಾರ ಚಿನ್ನದ ಆಮದು ಸುಂಕವನ್ನು 6% ರಿಂದ 15%ಗೆ ಹೆಚ್ಚಿಸಿದ ನಂತರ, ಚಿನ್ನದ ಆಮದು ತಿಂಗಳಿಗೆ 75 ರಿಂದ 100 ಮೆಟ್ರಿಕ್ ಟನ್ನಿಂದ ಕೇವಲ 25 ರಿಂದ 30 ಮೆಟ್ರಿಕ್ ಟನ್ಗೆ ಇಳಿದಿದೆ. ಚಿನ್ನದ ಬೆಲೆ ಏರಿಕೆ ಹಾಗೂ ಬೇಡಿಕೆ ಕುಸಿತವೂ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ. 2026 ರ ಏಪ್ರಿಲ್ 1 ರಿಂದ ಬ್ಯಾಂಕ್ಗಳನ್ನು ಚಿನ್ನದ ಅಧಿಕೃತ ಆಮದುದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಪ್ರಸ್ತುತ ಎಂಎಂಟಿಸಿ ಸೇರಿದಂತೆ ಕೇವಲ 3 ಸಂಸ್ಥೆಗಳಿಗೆ ಮಾತ್ರ ಚಿನ್ನ ಆಮದು ಮಾಡಲು ಅನುಮತಿ ಇದೆ. ಇದರ ಪರಿಣಾಮವಾಗಿ ಅಕ್ರಮ ಚಿನ್ನ ಸಾಗಣೆ ಅಥವಾ ಗೋಲ್ಡ್ ಸ್ಮಗಲಿಂಗ್ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಉದ್ದೇಶ ವಿದೇಶಿ ವಿನಿಮಯ ಸಂಗ್ರಹವನ್ನು ಉಳಿಸುವುದು ಹಾಗೂ ರೂಪಾಯಿಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದು.
ಇದೇ ವೇಳೆ ಉದ್ಯಮ ವಲಯವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ಗೆ ಹೊಸ ಉತ್ತೇಜನ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದೆ. ಜನರು ತಮ್ಮ ಬಳಿ ಇರುವ ಚಿನ್ನವನ್ನು ಬ್ಯಾಂಕ್ಗಳಿಗೆ ಠೇವಣಿ ಇಡುವ ಮೂಲಕ ದೇಶೀಯ ಚಿನ್ನದ ಬಳಕೆಯನ್ನು ಹೆಚ್ಚಿಸಬಹುದು ಎಂಬುದು ಉದ್ಯಮದ ಅಭಿಪ್ರಾಯವಾಗಿದೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ, ಅಂದರೆ ಎಫ್ಟಿಎ, ಜುಲೈ 15 ರಿಂದ ಜಾರಿಗೆ ಬರಲಿದೆ. ಈ ಒಪ್ಪಂದದಿಂದ ಭಾರತಕ್ಕೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ವಿರುದ್ಧ ದೊಡ್ಡ ವ್ಯಾಪಾರ ಲಾಭ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಟೆಕ್ಸ್ಟೈಲ್ಸ್, ರೈಸ್, ಪ್ರೊಸೆಸ್ಡ್ ಫುಡ್ಸ್, ಫಾರ್ಮಸ್ಯೂಟಿಕಲ್ಸ್ ಹಾಗೂ ಕೆಮಿಕಲ್ಸ್ ಕ್ಷೇತ್ರಗಳಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಯುಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಅವಕಾಶ ದೊರೆಯಲಿದೆ. ವರದಿಯ ಪ್ರಕಾರ, ಬಾಂಗ್ಲಾದೇಶದ ಸುಮಾರು $298 ಮಿಲಿಯನ್ ಮೌಲ್ಯದ ರಫ್ತುಗಳಿಗೆ ಸ್ಪರ್ಧಾತ್ಮಕ ಒತ್ತಡ ಹೆಚ್ಚಾಗಬಹುದು. ಪಾಕಿಸ್ತಾನಕ್ಕೂ ಸುಮಾರು $38 ಮಿಲಿಯನ್ ಮೌಲ್ಯದ ರಫ್ತುಗಳಿಗೆ ಸವಾಲು ಎದುರಾಗುವ ಸಾಧ್ಯತೆ ಇದೆ. ಅಕ್ಕಿ ರಫ್ತು ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಯುಕೆ ಮಾರುಕಟ್ಟೆಯಲ್ಲಿ ಬಲವಾದ ಸ್ಥಾನ ಹೊಂದಿದ್ದು, ಎಫ್ಟಿಎ ಜಾರಿಗೆ ಬಂದ ನಂತರ ಇನ್ನಷ್ಟು ಮಾರುಕಟ್ಟೆ ಪಾಲು ಪಡೆಯುವ ಸಾಧ್ಯತೆ ಇದೆ. ಔಷಧ ಉದ್ಯಮದಲ್ಲಿಯೂ ಭಾರತಕ್ಕೆ ದೊಡ್ಡ ಲಾಭ ಸಿಗಬಹುದು. ಭಾರತ ಈಗಾಗಲೇ ಸುಮಾರು $880 ಮಿಲಿಯನ್ ಮೌಲ್ಯದ ಔಷಧ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್ ಕ್ಷೇತ್ರಗಳಲ್ಲಿಯೂ ಭಾರತೀಯ ಕಂಪನಿಗಳಿಗೆ ಹೆಚ್ಚುವರಿ ಅವಕಾಶಗಳು ಸಿಗಲಿವೆ. ತಜ್ಞರ ಪ್ರಕಾರ, ಈ ಎಫ್ಟಿಎ ಕೇವಲ ಭಾರತ-ಯುಕೆ ವ್ಯಾಪಾರವನ್ನು ಹೆಚ್ಚಿಸುವುದಲ್ಲ, ಏಷ್ಯಾದ ವ್ಯಾಪಾರ ಸ್ಪರ್ಧೆಯ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಹೊಂದಿದೆ. ಒಟ್ಟಾರೆ, ಈ ಒಪ್ಪಂದದಿಂದ ಭಾರತೀಯ ರಫ್ತುದಾರರು ಮತ್ತು ಉತ್ಪಾದನಾ ಕ್ಷೇತ್ರಕ್ಕೆ ದೊಡ್ಡ ಉತ್ತೇಜನ ಸಿಗುವ ನಿರೀಕ್ಷೆಯಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ 14 ಅಂಶಗಳ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಾವುಗೆ ಒಪ್ಪಿಗೆ ನೀಡಿದ್ದಾರೆ. ಈ ಒಪ್ಪಂದದ ಪ್ರಮುಖ ಉದ್ದೇಶ ಯುದ್ಧದ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಹೋರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಹಾಗೂ ಇರಾನ್ನ ಅಣು ಕಾರ್ಯಕ್ರಮದ ಕುರಿತು ಹೊಸ ಮಾತುಕತೆ ಆರಂಭಿಸುವುದಾಗಿದೆ. ಈ ಒಪ್ಪಂದದ ಮೂಲಕ ಇರಾನ್ಗೆ ದೊಡ್ಡ ಲಾಭಗಳು ಸಿಗಲಿವೆ. ಅಮೆರಿಕ ಹಲವು ಆರ್ಥಿಕ ನಿರ್ಬಂಧಗಳನ್ನು ಹಂತಹಂತವಾಗಿ ತೆಗೆದುಹಾಕಲಿದೆ. ಇರಾನ್ನ ಸ್ಥಗಿತಗೊಳಿಸಲಾದ ಆಸ್ತಿಗಳು ಮತ್ತು ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಕನಿಷ್ಠ $300 ಬಿಲಿಯನ್ ಮೌಲ್ಯದ ಪುನರ್ನಿರ್ಮಾಣ ಮತ್ತು ಆರ್ಥಿಕ ಅಭಿವೃದ್ಧಿ ಯೋಜನೆ ರೂಪಿಸಲಾಗುತ್ತದೆ. ಅಮೆರಿಕದ ನೌಕಾ ನಿರ್ಬಂಧವನ್ನು ಹಿಂಪಡೆಯಲಾಗುತ್ತದೆ. ಇದರ ಪರಿಣಾಮವಾಗಿ ಇರಾನ್ ಮತ್ತೆ ತೈಲ ರಫ್ತು ಆರಂಭಿಸಬಹುದು. ಅಮೆರಿಕದ ದೃಷ್ಟಿಯಿಂದ ನೋಡಿದರೆ, ಈ ಒಪ್ಪಂದದ ದೊಡ್ಡ ಲಾಭ ಅಣ್ವಸ್ತ್ರ ನಿಯಂತ್ರಣವಾಗಿದೆ. ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಮಾಡಬಾರದು ಎಂದು ಮತ್ತೊಮ್ಮೆ ಭರವಸೆ ನೀಡಿದೆ. ಐಎಇಎ ಮೇಲ್ವಿಚಾರಣೆಯಲ್ಲಿ ಯುರೇನಿಯಂ ಸಂಗ್ರಹದ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತದೆ. ಜಾಗತಿಕ ಇಂಧನ ಮಾರುಕಟ್ಟೆಗೆ ಅತ್ಯಂತ ಪ್ರಮುಖವಾದ ಹೋರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಇರಾನ್ ಒಪ್ಪಿಕೊಂಡಿದೆ. ಇದರಿಂದ ಜಾಗತಿಕ ತೈಲ ಬೆಲೆಗಳ ಮೇಲೆ ಒತ್ತಡ ಕಡಿಮೆಯಾಗುವ ನಿರೀಕ್ಷೆಯಿದೆ. ಮುಂದಿನ 60 ದಿನಗಳಲ್ಲಿ ಎರಡೂ ದೇಶಗಳು ಅಂತಿಮ ಒಪ್ಪಂದದ ಕುರಿತು ಮಾತುಕತೆ ನಡೆಸಲಿವೆ. ಒಟ್ಟಾರೆ, ಈ ಒಪ್ಪಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆ ಹಾಗೂ ಜಾಗತಿಕ ಆರ್ಥಿಕತೆಗೆ ಸ್ಥಿರತೆ ನೀಡುವ ಪ್ರಮುಖ ಹೆಜ್ಜೆಯಾಗಿದೆ. ಭಾರತದ ಸರ್ಕಾರಿ ಬಾಂಡ್ಗಳ ಮೇಲೆ ವಿದೇಶಿ ಹೂಡಿಕೆದಾರರ ಆಸಕ್ತಿ ಹೆಚ್ಚುತ್ತಿದೆ. ಕೇಂದ್ರ ಸರ್ಕಾರ ವಿದೇಶಿ ಹೂಡಿಕೆದಾರರಿಗೆ ಬಾಂಡ್ಗಳ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿದ್ದು, ಹೂಡಿಕೆ ಮಿತಿಗಳನ್ನು ಸಡಿಲಗೊಳಿಸಿದೆ. ಜೂನ್ 5 ರಂದು ಈ ಸುಧಾರಣೆಗಳು ಜಾರಿಯಾದ ನಂತರ, ಭಾರತೀಯ ಸರ್ಕಾರಿ ಬಾಂಡ್ಗಳಿಗೆ ಸುಮಾರು $32,280 ಕೋಟಿ ರೂಪಾಯಿಗೂ ಹೆಚ್ಚು ವಿದೇಶಿ ಹಣ ಹರಿದು ಬಂದಿದೆ. ಜಾಗತಿಕ ಹೂಡಿಕೆ ಸಂಸ್ಥೆಗಳಾದ ಕಾ ಅಸೆಟ್ ಮ್ಯಾನೇಜ್ಮೆಂಟ್, ನೊಯ್ಬಾರ್ಗ ಬಾರ್ಮನ್ ಹಾಗೂ M&G ಇನ್ವೆಸ್ಟ್ಮೆಂಟ್ಸ್ ಭಾರತದಲ್ಲಿ ತಮ್ಮ ಹೂಡಿಕೆಯನ್ನು ಹೆಚ್ಚಿಸಲು ಆಸಕ್ತಿ ತೋರಿವೆ. ಡೆಲೋಯ್ಟ್ ವರದಿ ಪ್ರಕಾರ, ಹೊಸ ತೆರಿಗೆ ವಿನಾಯಿತಿಯಿಂದ ವಿದೇಶಿ ಹೂಡಿಕೆದಾರರ ಲಾಭಾಂಶವು 15% ರಿಂದ 20% ವರೆಗೆ ಹೆಚ್ಚಾಗಬಹುದು. ರೂಪಾಯಿ ಮೌಲ್ಯವು ಸುಧಾರಣೆ ಕಂಡಿದ್ದು, ಕಳೆದ ತಿಂಗಳು ಡಾಲರ್ಗೆ ವಿರುದ್ಧ ದಾಖಲೆಯ ಕುಸಿತ ಕಂಡ ನಂತರ ಸುಮಾರು 2.5% ಚೇತರಿಸಿಕೊಂಡಿದೆ. ಆರ್ಬಿಐ ಕೂಡ ವಿದೇಶಿ ಠೇವಣಿಗಳು ಮತ್ತು ಕಂಪನಿಗಳ ವಿದೇಶಿ ಸಾಲಗಳ ಹೆಡ್ಜಿಂಗ್ ವೆಚ್ಚಕ್ಕೆ ಸಹಾಯಧನ ನೀಡುವುದಾಗಿ ಘೋಷಿಸಿದೆ. ತಜ್ಞರ ಪ್ರಕಾರ, ಭಾರತ ಈಗ ಇತರ ಉದಯೋನ್ಮುಖ ಮಾರುಕಟ್ಟೆಗಳಿಗಿಂತ ಹೆಚ್ಚು ಸ್ಥಿರ ಮತ್ತು ಆಕರ್ಷಕ ಬಾಂಡ್ ಮಾರುಕಟ್ಟೆಯಾಗಿ ಕಾಣುತ್ತಿದೆ. ಆದರೆ ಮಧ್ಯಪ್ರಾಚ್ಯದ ಭೌಗೋಳಿಕ ಉದ್ವಿಗ್ನತೆ ಇನ್ನೂ ಕೆಲವು ಹೂಡಿಕೆದಾರರಿಗೆ ಆತಂಕದ ವಿಷಯವಾಗಿದೆ.
ಒಟ್ಟಾರೆ ಈ ಕ್ರಮಗಳು ಭಾರತಕ್ಕೆ ಹೆಚ್ಚಿನ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವಲ್ಲಿ ಸಹಾಯ ಮಾಡಬಹುದು ಹಾಗೂ ರೂಪಾಯಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಬಹುದು. ಭಾರತೀಯ ರೂಪಾಯಿ ಇಂದು ಅಮೆರಿಕನ್ ಡಾಲರ್ ಎದುರು 14 ಪೈಸೆ ಏರಿಕೆ ಕಂಡು 94.36 ಮಟ್ಟದಲ್ಲಿ ಮುಕ್ತಾಯಗೊಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಶಾಂತಿ ಒಪ್ಪಂದದ ಸುದ್ದಿಯಿಂದ ಜಾಗತಿಕ ಮಾರುಕಟ್ಟೆಗಳಲ್ಲಿ ಆಶಾವಾದ ಹೆಚ್ಚಾಗಿದೆ. ಎರಡೂ ದೇಶಗಳು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಾವುಗೆ ಸಹಿ ಹಾಕಿದ್ದು, ಇರಾನ್ನ ಅಣು ಕಾರ್ಯಕ್ರಮದ ಕುರಿತು ಮಾತುಕತೆ ಆರಂಭಿಸಲು ಒಪ್ಪಿಕೊಂಡಿವೆ. ಈ ಬೆಳವಣಿಗೆಯಿಂದ ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗಿ, ರೂಪಾಯಿಗೆ ಬೆಂಬಲ ದೊರೆತಿದೆ. ಇದೇ ವೇಳೆ ಕಚ್ಚಾ ತೈಲದ ಬೆಲೆ ಕೂಡ ಇಳಿಕೆಯಾಗಿದ್ದು, ಬ್ರೆಂಟ್ ಕ್ರೂಡ್ ಪ್ರತಿ ಬ್ಯಾರೆಲ್ಗೆ ಸುಮಾರು $77 ಮಟ್ಟಕ್ಕೆ ಕುಸಿದಿದೆ. ಭಾರತ ತೈಲ ಆಮದು ಮಾಡುವ ದೇಶವಾಗಿರುವುದರಿಂದ, ತೈಲದ ಬೆಲೆ ಇಳಿಕೆ ರೂಪಾಯಿಗೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಸೆನ್ಸೆಕ್ಸ್ 254 ಅಂಕಗಳ ಏರಿಕೆ ಕಂಡು 77,410 ಮಟ್ಟದಲ್ಲಿ ಮುಕ್ತಾಯಗೊಂಡರೆ, ನಿಫ್ಟಿ 24,168 ಮಟ್ಟಕ್ಕೆ ಏರಿಕೆಯಾಗಿದೆ. ವಿದೇಶಿ ಹೂಡಿಕೆದಾರರು ಕೂಡ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಖರೀದಿ ಆರಂಭಿಸಿದ್ದು, ಸುಮಾರು 101 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಆದರೆ ಅಮೆರಿಕದ ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಬಡ್ಡಿದರ ಹೆಚ್ಚಿಸುವ ಸೂಚನೆ ನೀಡಿರುವುದರಿಂದ, ಡಾಲರ್ ಬಲವಾಗುವ ಸಾಧ್ಯತೆಯೂ ಇದೆ. ಒಟ್ಟಾರೆ, ತೈಲ ಬೆಲೆ ಇಳಿಕೆ, ವಿದೇಶಿ ಹೂಡಿಕೆ ಮತ್ತು ಜಾಗತಿಕ ಶಾಂತಿ ಬೆಳವಣಿಗೆಗಳಿಂದ ರೂಪಾಯಿಯ ಮುಂದಿನ ದಿನಗಳ ಸ್ಥಿತಿ ಧನಾತ್ಮಕವಾಗಿರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬಜಾಜ್ ಆಟೋ ತನ್ನ 5,633 ಕೋಟಿ ರೂಪಾಯಿ ಮೌಲ್ಯದ ಶೇರ್ ಬೈಬ್ಯಾಕ್ಗೆ ಜೂನ್ 24, 2026 ಅನ್ನು ರೆಕಾರ್ಡ್ ಡೇಟ್ ಆಗಿ ಘೋಷಿಸಿದೆ. ಈ ದಿನಾಂಕದಂದು ಷೇರುಗಳನ್ನು ಹೊಂದಿರುವ ಹೂಡಿಕೆದಾರರು ಬೈಬ್ಯಾಕ್ ಯೋಜನೆಯಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಕಂಪನಿಯು ಪ್ರತಿ ಷೇರನ್ನು 12,000 ರೂಪಾಯಿ ದರದಲ್ಲಿ ಮರುಖರೀದಿ ಮಾಡಲು ನಿರ್ಧರಿಸಿದ್ದು, ಒಟ್ಟು 46.94 ಲಕ್ಷ ಷೇರುಗಳನ್ನು ಖರೀದಿಸಲಿದೆ. ಈ ಬೈಬ್ಯಾಕ್ ಪ್ರಸ್ತಾವನೆಗೆ ಮೇ 6 ರಂದು ನಿರ್ದೇಶಕ ಮಂಡಳಿ ಹಾಗೂ ಜೂನ್ 18 ರಂದು ಷೇರುದಾರರು ಅನುಮೋದನೆ ನೀಡಿದ್ದಾರೆ. ಮಾರುಕಟ್ಟೆಯಲ್ಲಿ ಬಜಾಜ್ ಆಟೋ ಷೇರು ದಿನದ ಆರಂಭದಲ್ಲಿ ದುರ್ಬಲವಾಗಿದ್ದರೂ ನಂತರ ಚೇತರಿಕೆ ಕಂಡು 10,096 ರೂಪಾಯಿಯಲ್ಲಿ ಮುಕ್ತಾಯಗೊಂಡಿದೆ. ಪ್ರಸ್ತುತ ಮಾರುಕಟ್ಟೆ ಬೆಲೆಗಿಂತ ಬೈಬ್ಯಾಕ್ ದರ ಹೆಚ್ಚು ಇರುವುದರಿಂದ ಹೂಡಿಕೆದಾರರ ಗಮನ ಈ ಷೇರಿನತ್ತ ಸೆಳೆಯಲಾಗಿದೆ. ಜೂನ್ 24 ರೊಳಗೆ ಬಜಾಜ್ ಆಟೋ ಷೇರುಗಳನ್ನು ಹೊಂದಿರುವ ಹೂಡಿಕೆದಾರರು ಬೈಬ್ಯಾಕ್ ಅವಕಾಶವನ್ನು ಪಡೆಯಬಹುದು. ಭಾರತದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಇ ತನ್ನ ಬಹುನಿರೀಕ್ಷಿತ ಒಗಾಗಿ ಡ್ರಾಫ್ಟ್ ರೆಡ್ ಹೆರಂಗ್ ಪ್ರೊಸ್ಪೆಕ್ಟಸ್ ಅನ್ನು ಗೆ ಸಲ್ಲಿಸಿದೆ. ಈ ಐಪಿಒ ಸಂಪೂರ್ಣವಾಗಿ ಫಾರ್ ಸೇಲ್ ಅಥವಾ ಒಎಫ್ಎಸ್ ಆಗಿದ್ದು, ಸುಮಾರು 14.89 ಕೋಟಿ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ಹೂಡಿಕೆದಾರರು ಒಟ್ಟು 6% ಪಾಲನ್ನು ಮಾರಾಟ ಮಾಡಲಿದ್ದಾರೆ. ಐಪಿಒ ಅರ್ಜಿ ಸಲ್ಲಿಕೆಯ ಸುದ್ದಿ ಹೊರಬಿದ್ದ ತಕ್ಷಣ, ಎಸ್ನಲ್ಲಿ ಪಾಲು ಹೊಂದಿರುವ ಹಲವು ಕಂಪನಿಗಳ ಷೇರುಗಳು ಏರಿಕೆ ಕಂಡವು. ಎಸ್ಬಿಐ, ಬ್ಯಾಂಕ್ ಆಫ್ ಬರೋಡಾ, ಜಿಐಸಿ ರಿ ಹಾಗೂ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಗಳ ಷೇರುಗಳು 2% ರಿಂದ 14% ವರೆಗೆ ಏರಿಕೆ ಕಂಡಿವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು 2.48 ಕೋಟಿ ಷೇರುಗಳನ್ನು ಮಾರಾಟ ಮಾಡಲಿದ್ದು, ಎಂಎಸ್ ಸ್ಟ್ರಾಟಜಿಕ್ ಮೊರಿಷಸ್ ಸುಮಾರು 1.60 ಕೋಟಿ ಷೇರುಗಳನ್ನು ಮಾರಾಟ ಮಾಡಲು ಯೋಜಿಸಿದೆ. ಆದರೆ ಪ್ರಮುಖ ವಿಷಯವೇನೆಂದರೆ, ಎಸ್ಯ ಅತಿದೊಡ್ಡ ಹೂಡಿಕೆದಾರ ಎಲ್ಐಸಿ ತನ್ನ ಯಾವುದೇ ಷೇರುಗಳನ್ನು ಮಾರಾಟ ಮಾಡುತ್ತಿಲ್ಲ. ಎಲ್ಐಸಿ ಪ್ರಸ್ತುತ ಎಸ್ಯಲ್ಲಿ 10.72% ಪಾಲನ್ನು ಹೊಂದಿದ್ದು, ಐಪಿಒ ನಂತರವೂ ತನ್ನ ಹೂಡಿಕೆಯನ್ನು ಮುಂದುವರಿಸಲಿದೆ. ಏರುತ್ತಿರುವ ಚಾರ್ಟ್ ಕೆನಡಾ ಪೆನ್ಷನ್ ಪ್ಲಾನ್, ಅರಂಡ ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್, ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಹಾಗೂ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಕೂಡ ತಮ್ಮ ಕೆಲವು ಷೇರುಗಳನ್ನು ಮಾರಾಟ ಮಾಡಲಿವೆ. ಎನ್ಎಸ್ಇ ಐಪಿಒ ಭಾರತದ ಬಂಡವಾಳ ಮಾರುಕಟ್ಟೆಯ ಇತಿಹಾಸದಲ್ಲೇ ಅತಿದೊಡ್ಡ ಒಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಇನ್ನಷ್ಟು ತಾಜಾ ಷೇರು ಮಾರುಕಟ್ಟೆ, ಆರ್ಥಿಕತೆ ಹಾಗೂ ಜಾಗತಿಕ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ.